30 ಪ್ರಶ್ನೆಗಳಿಗೂ ಕೂಡ ಉತ್ತರ ಎಲ್ಲದಕ್ಕೂ ಕೊಡಬೇಕು ಅಂತೇಳಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೆ ಮಾಹಿತಿಯನ್ನ ಏನು ಅವಶ್ಯಕತೆ ಇರ್ತಕ್ಕಂಥದ್ದನ್ನ ಕೊಟ್ರೆ ಸಾಕು. ಇನ್ಮಿಕ್ಕಿದ ಅವಶ್ಯಕತೆ ಇಲ್ಲದೆ ಇರೋದನ್ನ ಅವರಿಗೆ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು, ಅದು ಸಮಂಜಸ ಅಲ್ಲ ಅಂತಕ್ಕಂಥದ್ದು, ಬೇರೆನವರು ಡಿಸ್ಕ್ಲೋಸ್ ಮಾಡ್ಕೊಳಕ್ ಆಗಲ್ಲ ಅಂತಕ್ಕಂಥದ್ದನ್ನ ಅದನ್ನ ಕೊಡ್ಲಿಲ್ಲ ಅಂದ್ರೆ ಏನು ಅವಶ್ಯಕತೆ ಇಲ್ಲ. ನಾಸ್ತಿಕ ಮತ್ತೆ ಆಸ್ತಿಕ ಪ್ರಶ್ನೆಗಳು ಇದ್ದಾವೆ. ನಿಮ್ಮ ತಿಂಗಳ ಸಂಬಳ ಎಷ್ಟು ಇದೆ, ಆ ರೀತಿ ಚಿನ್ನ ಬೆಳ್ಳಿ ಎಷ್ಟು ಈಗ ಸ್ವಲ್ಪ ಕೇಳಿಲ್ಲ, ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಒಂದೊಂದು ಪ್ರಶ್ನೆಗಳು ಬರ್ತದೆ. ಅದನ್ನ ಯಾಕೆ ಕೇಳ್ತಾರೆ ಅಂತ ನೀವು ಬಲ್ಲಿದ್ದೀರಾ ಬಡವರ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಎಷ್ಟೋ ಜನರಿಗೆ ಚಿನ್ನ ಬೆಳ್ಳಿ ಕನಸಿನ ಮಾತು. ಯಾರು ಹೇಳಿ? ಎಷ್ಟೋ ಜನರಿಗೆ ಚಿನ್ನ ಅಂತಕ್ಕಂಥದ್ದು ಕನಸಿನ ಮಾತು. ಇದ್ರ ಬಗ್ಗೆ ಯೋಚನೆ ಮಾಡೋರು ಯಾರು? ಚಿನ್ನ ಇಟ್ಟಿರೋರು, ಬೆಳ್ಳಿ ಇಟ್ಟಿರೋರು. ಚಿನ್ನ ಹಿಡದೇ ಇರೋರು ಯಾಕೆ ಯೋಚನೆ ಮಾಡ್ತಾರೆ? ಅಯ್ಯೋ ನನ್ನ ಹತ್ರ ಏನಿಲ್ಲ ಕಣಪ್ಪ, ಏನ್ ಬೇಕಾದ್ರೆ ಬರ್ಕೊ ಹೋಗು ಅಂತಾರೆ. ಹೌದಾ ಅಲ್ವಾ? ಇಟ್ಟಿರೋರು ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಹಿಡದೇ ಇರೋರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾವು ಗಮನಿಸ್ತಾ ಇರೋದು, ನಮ್ಮ ಸರ್ಕಾರ ಗಮನಿಸ್ತಾ ಇರೋದು, ಯಾರಿಗೆ ನಿಜವಾಗ್ಲೂ ಏನು ಇಲ್ಲ ಅಂತವರನ್ನ ಮೇಲೆತ್ತಲಿಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಡಬೇಕು ಅನ್ನುವಂತ ಚಿಂತನೆಯನ್ನ ಇಟ್ಕೊಂಡಿದೆ. ಅಶೋಕ್ ಅವರು ಸ್ವಲ್ಪ ಹೇಳ್ತೀನಿ ಕೇಳ್ರಿ, ಇಲ್ಲಿ ಜಾತಿ ಗಣತಿನ ವಿರೋಧ ಮಾಡ್ತಾ ಇದ್ದಾರೆ. ಇದು ಜಾತಿ ಗಣತಿ ಅಲ್ಲ. ಕೇಂದ್ರ ಸರ್ಕಾರ ಕೂಡ ಘೋಷಣೆ ಮಾಡಿದೆ ಆರ್ಥಿಕ ಸಮೀಕ್ಷೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿ. ಅವರು ಜಾತಿ ಗಣತಿನೇ ಅನ್ನೋದಾದ್ರೆ ಅವರು ಒಂದು ಕರೆಯನ್ನ ಕೊಡ್ಲಿ. ಅವರಿರ್ಬೋದು, ಸಿ.ಟಿ. ರವಿ ಇರ್ಬೋದು, ನಾರಾಯಣ ಸ್ವಾಮಿ ಅವರಿರ್ಬೋದು, ಯಾರ್ಯಾರು ಬಿಜೆಪಿ ಜೆಡಿಎಸ್ ನಾಯಕರುಗಳು, ನಾವು ಹಿಂದೂ, ಜಾತಿ ಯಾವುದು ಹಿಂದೂ, ಅದನ್ನ ಬಿಟ್ಟು ಬೇರೇನು ಹೇಳೋದು ಬೇಡ. ಕರೆ ಕೊಡ್ಲಿ, ಅವ್ರ ಬಿಜೆಪಿಯ ಕಾರ್ಯಕರ್ತರಿಗೆ ಅವರು ಕರೆ ಕೊಡ್ಲಿ. ನಾವು ಅವರು ಸಮಾನವಾಗಿ ಬಿಜೆಪಿಯ ಆಡಳಿತ, ಅವರು ಸಮಾನವಾಗಿ ಎಲ್ಲರನ್ನೂ ಕೂಡ ಎಲ್ಲ ಧರ್ಮದವ್ರನ್ನು ಎಲ್ಲ ಜಾತಿಯವ್ರನ್ನು ಸಮಾನವಾಗಿ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ, ನಾವೆಲ್ಲರನ್ನೂ ಜೊತೆಲೇ ತಗೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದು ಏನಾದ್ರು ಅವರಲ್ಲಿ ಭಾವನೆ ಇತ್ತು ಅಂತಂದ್ರೆ, ಅವರ ಪಕ್ಷ ಹೇಳ್ತದೆ ಅನ್ನೋದಾದ್ರೆ ಹಿಂದೂ ಅಂತಾನೆ ಬರ್ಸ್ಲಿಕ್ಕೆ ಹೇಳಿ, ಒತ್ತಾಯ ಮಾಡಲಿ, ಕ್ಯಾಂಪೇನ್ ಮಾಡಲಿ. ಏನಂತ? ಹಿಂದೂ ನಾವೆಲ್ಲ ಒಂದು ಅನ್ನೋದನ್ನ ಹೇಳಿ. ಅಲ್ಲ, ನನಗೆ ಗೊತ್ತಿಲ್ಲ. ಸ್ವಲ್ಪ ನಾವು ಜಾತಿ ಹೊಡಿತಾ ಇದ್ದೀವಿ, ಧರ್ಮ ಹೊಡಿತಾ ಇದ್ದೀವಿ ಅಂತ ಪದೇ ಪದೇ ಆರೋಪ ಮಾಡ್ತಾರಲ್ಲ. ನಾವು ಭಾರತೀಯರು, ಹಿಂದೂಗಳು ಅಂತ ಹೇಳಿ ಅವರು ಕಾರ್ಯಕರ್ತರುಗಳಿಗೆ, ಅವ್ರ ಶಾಸಕರುಗಳಿಗೆ, ಅವರಿಗೆ ಮುಖಂಡರುಗಳಿಗೆ ಎಲ್ರಿಗೂ ಕೂಡ ಕರೆ ಕೊಡ್ಲಿ, ಕ್ಯಾಂಪೇನ್ ರನ್ ಮಾಡ್ಲಿ. ಅವರು ಹಳ್ಳಿಗೆ ಹೋಗಿ ಹೇಳಿ, ನಾವು ಹಿಂದೂಗಳು ಅಂತ ಬಿಟ್ಟು ಬೇರೆ ಏನು ಬರ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮುಗೀತಲ್ಲ. ನಾವೆಲ್ಲ ಒಂದು. ಜಾತಿ ಎಲ್ಲಿ ಬಂತು? ಆ ಕೆಲಸವನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರುಗಳು ಯಾರ್ಯಾರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅವ್ರು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ನೋಡಿ, ಸ್ವಲ್ಪ ಹೇಳ್ತೀನಿ ಕೇಳಿ. ಯಾವುದೇ ಇದರಲ್ಲೂ ಕೂಡ ಸಮೀಕ್ಷೆ ಮಾಡಬೇಕು ಅಂತ ಅಂದಾಗ ಒಂದಷ್ಟು ಮೊಬೈಲ್ನಲ್ಲಿ ಆಪ್ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಡೇಟಾ ಎಂಟ್ರಿ ಮಾಡೋದು ಪ್ರಾಕ್ಟೀಸ್ ಆಗಬೇಕು. ಸೊ ಈಗ ಸ್ಪೀಡಪ್ ಆಗಿದೆ. ಸೊ ಖಂಡಿತ ನಿಗದಿತ ಸಮಯಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿ 100% ಮುಗಿಯುತ್ತದೆ. ನಗರ ಪ್ರದೇಶದಲ್ಲಿ ಒಂದಷ್ಟು ದಿನ ವಿಳಂಬ ಆಗ್ಬೋದು. ನಾನು ಹೇಳ್ತಾ ಇದ್ದೀನಿ ಕೇಳಿ. ನನ್ನ ಪ್ರಕಾರ, ನನಗೆ ಇರೋಂತ ಒಂದು ಸಣ್ಣ ಅನುಭವದ ಪ್ರಕಾರ, ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಆ ಟೈಮ್ ಒಳಗಡೆ ಸಂಪೂರ್ಣವಾಗಿ ಮುಗೀತದೆ ಗ್ರಾಮೀಣ ಪ್ರದೇಶದಲ್ಲಿ. ನಗರ ಪ್ರದೇಶಕ್ಕೆ ಇನ್ನೊಂದಷ್ಟು ಹೆಚ್ಚು ಕಾಲಾವಕಾಶ ಬೇಕಾಗಬಹುದು. ಅದು ಸರ್ಕಾರ ತೀರ್ಮಾನ ಮಾಡ್ತದೆ, ಅದು ಆಯೋಗ ತೀರ್ಮಾನ ಮಾಡ್ತದೆ. ಐ ಲವ್ PM ರೋಡ್ ಪಾಟ್ ಹೋಲ್ಸ್ ಇವತ್ತು ರಿಲೀಸ್ ಮಾಡಕ್ಕೆ ಹೇಳಿದ್ದೀನಿ. ಇವತ್ತು ಟ್ಯಾಗ್ ಆಗಿರ್ಬೇಕು ನೋಡಿ. ಪ್ರಧಾನಮಂತ್ರಿಗಳ ರಸ್ತೆ ಇದೆ, ರಸ್ತೆ ಮನೆ ಮುಂದೆ ರಸ್ತೆ ಗುಂಡಿಗಳು ಏನಿದೆಯಲ್ಲ ಅದನ್ನು ಕೂಡ ರಿಲೀಸ್ ಮಾಡಿದ್ದೀವಿ ನೋಡಿ. ಎಲ್ಲಿ? ಡೆಲ್ಲಿ. ಟ್ಯಾಗ್ ಮಾಡಕ್ಕೆ ಹೇಳಿದ್ದೀನಿ. ನಾನು ನೋಡಿದ್ದೀನಿ. DCM ಅವರೊಬ್ಬರೇ ಅಲ್ಲ, ನಾನು ನೋಡಿದ್ದೀನಿ. ಹಂಗಲ್ಲ,
ಮಳೆ ಹುಯ್ದಂಥ ಸಂದರ್ಭದಲ್ಲಿ ಆಗೋದು ಸಹಜ. ಇವರು ಉತ್ತಮವಾದಂತಹ ಗುಣಮಟ್ಟದ ರಸ್ತೆಗಳನ್ನು ಬಿಜೆಪಿ ಸರ್ಕಾರದವರು ಹಾಕಿದ್ದಿದ್ರೆ ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಈಗ ನಮ್ಮಲ್ಲೆಲ್ಲ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ, 5 ವರ್ಷ 7 ವರ್ಷ 8 ವರ್ಷ ರಸ್ತೆಗಳಿರ್ತವೆ. ನೀವು ಹಾಕಿರೋ ರಸ್ತೆಗಳು 3 ವರ್ಷಕ್ಕೆ 2 ವರ್ಷಕ್ಕೆ ಕಿತ್ತೋಯ್ತಾ ಇದೆ ಅಂತ ಅಂದ್ರೆ ಎಂತ ಒಳ್ಳೆ ರಸ್ತೆ ಹಾಕಿದಿರಿ ಅಂತ ಹೇಳಿ ನಿಮ್ಗೆ ಸರ್ಟಿಫಿಕೇಟ್ ಕೊಡಬೇಕು ಪ್ರಧಾನ ಮಂತ್ರಿಗಳು. ನೀವು ಮಾಡಿರೋ ರಸ್ತೆಗಳ ಗುಣಮಟ್ಟದ ಪರಿಶೀಲನೆ ಆಗಬೇಕು. ಸೊ ಹಾಗಾಗಿ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ತಕ್ಕಂಥದ್ದಲ್ಲ. ಮಳೆ ನಿಂತ ಮೇಲೆ ಸಂಪೂರ್ಣವಾಗಿ ಮೇಜರ್ ರಸ್ತೆಗಳೇನಿದೆ ಆ ಎಲ್ಲವನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಸೇರಿ ಕಂಪ್ಲೀಟ್ ರಸ್ತೆಗಳನ್ನ ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.